ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ರ ವರ್ಷವು ಕನ್ಯಾ ರಾಶಿಯವರಿಗೆ ಅಸಾಮಾನ್ಯ ಬದಲಾವಣೆಗಳ ವರ್ಷವಾಗಲಿದೆ. ಕಳೆದ 5 ವರ್ಷಗಳಿಂದ ನೀವು ಅನುಭವಿಸಿದ ನಿಧಾನ, ವಿಳಂಬ, ಪರಿಶ್ರಮದ ಫಲ ಸಿಗದ ಸ್ಥಿತಿ ಇವೆಲ್ಲವೂ ಈ ವರ್ಷದಿಂದಲೇ ಬದಲಾಗಲಿವೆ. ಕಾರಣವೇನು? ಬೃಹಸ್ಪತಿ ಉಚ್ಚ ಸ್ಥಿತಿಗೆ ಏರಿಕೆ, ಲಕ್ಷ್ಮೀ ಯೋಗ ಮತ್ತು ಶನಿಯ ದೃಷ್ಟಿಯಿಂದ ಸಮಸ್ಯೆಗಳ ಕಡಿತ. 2026ರ ಮೊದಲ ದಿನದಿಂದಲೇ ಕನ್ಯಾ ರಾಶಿಯವರಿಗೆ ಮನಸ್ಸಿನಲ್ಲಿ ಹೊಸ ಶಕ್ತಿ, ಚೈತನ್ಯ, ಬೆಳವಣಿಗೆಗೆ ತವಕ ಇತ್ಯಾದಿ ಕಾಣಿಸಿಕೊಳ್ಳುತ್ತದೆ. ಈ ವರ್ಷ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ಈ ವರ್ಷ ನೀವು ಏನನ್ನೇ ಕೈಗೆತ್ತಿಕೊಂಡರೂ ಅದರ ಹಿಂದೆ ದೈವ ಬೆಂಬಲ, ಗ್ರಹ ಬಲ ಮತ್ತು ನಿಮ್ಮ ಕರ್ಮದ ಶಕ್ತಿ ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ. 2026ರನ್ನು ಕನ್ಯಾ ರಾಶಿಯ ಪುನರ್ಜೀವನ ಮತ್ತು ಉನ್ನತಿಯ ವರ್ಷವೆಂದು ಕರೆಯಬಹುದು. ಸ್ನೇಹಿತರೆ, ವಿಡಿಯೋದ 2ನೇ ಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಕೆಲವು ಉಪಾಯಗಳನ್ನು ತಿಳಿಸಿದ್ದೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. ಮೊದಲನೆಯದಾಗಿ 2026ರಲ್ಲಿ ಬೃಹಸ್ಪತಿ ಉಚ್ಚ ಸ್ಥಾನಕ್ಕೆ ಬರುತ್ತಿರುವುದು ಕನ್ಯಾ ರಾಶಿಯವರಿಗೆ ಕೇವಲ ಶುಭವಲ್ಲ, ಜೀವನವನ್ನು ಪುನಃ ರೂಪಿಸುವಂತಹ ಸುವರ್ಣಾವಕಾಶ. ಬೃಹಸ್ಪತಿ ಉಚ್ಚ ಸ್ಥಾನದಲ್ಲಿರುವುದು ಎಂದರೆ ನಿಮ್ಮ ಜೀವನದಲ್ಲಿ ಜ್ಞಾನ, ಸಮೃದ್ಧಿ, ಕುಟುಂಬ ಭಾಗ್ಯ, ಭಾಗ್ಯೋದಯ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮನಃಶಾಂತಿ ಇವೆಲ್ಲವೂ ಒಂದೇ ಸಮಯದಲ್ಲಿ ಬಲವಾಗಿ ಕಾರ್ಯನಿರ್ವಹಿಸತೊಡಗುತ್ತವೆ. ಇಷ್ಟು ವರ್ಷಗಳು ನೀವು ತೆಗೆದುಕೊಂಡ ಕೆಲವು ನಿರ್ಧಾರಗಳು ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಿದ್ದರೂ ಈ ವರ್ಷ ಬೃಹಸ್ಪತಿ ನಿಮಗೆ ದೈವಿ ದಿಕ್ಕು ತೋರಿಸುವಂತೆ ಸ್ಪಷ್ಟ ಬುದ್ಧಿ ಮತ್ತು ಗಾಢ ವಿವೇಕ ನೀಡುತ್ತದೆ. ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ತಟ್ಟುತ್ತವೆ. ಹೊಸ ಉದ್ಯೋಗ, ಪದೋನ್ನತಿ, ಹೊಸ ವ್ಯಾಪಾರ ಅವಕಾಶ ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಮತ್ತೊಂದು ಹಂತಕ್ಕೆ ಎತ್ತುವಂತಹ ಮಹತ್ವದ ಜವಾಬ್ದಾರಿಗಳು ಬರಬಹುದು. ಮನೆಯಲ್ಲಿ ಇಲ್ಲಿವರೆಗೆ ಇದ್ದ ಗೊಂದಲ, ಒತ್ತಡಗಳು ಮಾಯವಾಗಿ ಕುಟುಂಬ ಸದಸ್ಯರ ನಡುವೆ ಪ್ರೀತಿ, ಒಗ್ಗಟ್ಟು ಮತ್ತು ಗೌರವ ಹೆಚ್ಚುತ್ತದೆ. ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ, ನಿಮ್ಮ ಚಿಂತನೆಗೆ ಮೆರಗು ಬರುತ್ತದೆ ಮತ್ತು ನೀವು ಇಂದಿನವರೆಗೆ ಕನಸು ಕಾಣದ ರೀತಿಯ ಯಶಸ್ಸುಗಳು ನಿಮ್ಮ ಹಾದಿಯಲ್ಲಿ ಹರಿದು ಬರುತ್ತವೆ. ಇದು ನಿಜವಾಗಿ ಕನ್ಯಾ ರಾಶಿಯವರಿಗೆ ವರ್ಷಗಳ ನಂತರ ದೊರಕಿರುವ ಒಂದು ದಿವ್ಯ ಕುಸುಮ, ಬೃಹಸ್ಪತಿ ಮಂದಹಾಸದ ವರ್ಷ. ಸ್ನೇಹಿತರೆ, 2ನೇದಾಗಿ 2026ರಲ್ಲಿ ಉಜ್ವಲವಾಗಿ ಬೆಳಗಲಿರುವ ಲಕ್ಷ್ಮೀ ಯೋಗ ಕನ್ಯಾ ರಾಶಿಯವರಿಗೆ ನಿಜವಾದ ಆರ್ಥಿಕ ಪುನರುತ್ಥಾನದ ವರ್ಷವಾಗಲಿದೆ. ಇಷ್ಟೊಂದು ವರ್ಷಗಳಿಂದ ಹಣಕಾಸಿನಲ್ಲಿ ಕಂಡಿದ್ದ ನಿಧಾನಗತಿ, ಅಗತ್ಯವಿಲ್ಲದ ಖರ್ಚು, ಸಾಲದ ಒತ್ತಡ, ಕೈಗೆ ಬರಬೇಕಾದ ಹಣದ ವಿಳಂಬ ಇವೆಲ್ಲವೂ ಈ ವರ್ಷದಿಂದ ನಿಧಾನವಾಗಿ ಕರಗುತ್ತಾ ಹೋಗುತ್ತವೆ. ಲಕ್ಷ್ಮೀ ಯೋಗ ಸಕ್ರಿಯವಾಗಿರುವಾಗ ಹಣದ ಹರಿವು ನಿಲ್ಲದೆ ನಿರಂತರವಾಗಿ ಬರುತ್ತಿರುತ್ತದೆ. ನಿಮ್ಮ ಕೆಲಸಕ್ಕೆ ಮೌಲ್ಯ ಹೆಚ್ಚುತ್ತದೆ, ನೀವು ಮಾಡಿದ ಪರಿಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ದೊರೆಯುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಸ್ವತಃ ನಿಮ್ಮ ಕಡೆಗೆ ಬರುತ್ತವೆ. ಹೊಸ ವ್ಯವಹಾರ ಆರಂಭಿಸಬೇಕೆನ್ನುವವರಿಗೆ ಇದು ಸುವರ್ಣಾವಕಾಶ. ನೀವು ಮಾಡಿದ ಸಣ್ಣ ಹೂಡಿಕೆಗಳು ಕೂಡ ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ಕಾರಣವಾಗುತ್ತವೆ. ಅನಿರೀಕ್ಷಿತ ಹಣ, ಬೋನಸ್, ಇನ್ಸೆಂಟಿವ್, ವಿದೇಶಿ ಆದಾಯ ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ಇವುಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ಶುಭವಾಯಿಯಾಗಬಹುದು. ಕೆಲವರು ದೊಡ್ಡ ಆಸ್ತಿ, ಮನೆ, ಭೂಮಿ, ಮನೆ ನಿರ್ಮಾಣ ಅಥವಾ ವಾಹನ ಖರೀದಿಸುವ ಮಹತ್ವದ ಸಾಧನೆ ಮಾಡುತ್ತಾರೆ. ಲಕ್ಷ್ಮೀ ಯೋಗ ಇರುವ ಸಮಯದಲ್ಲಿ ಬೇರೆ ದುರ್ಬಲ ಗ್ರಹಗಳ ಕೂಡ ನಿಮ್ಮ ಪ್ರಗತಿಯನ್ನು ತಡೆಯುವ ಶಕ್ತಿ ಕುಂದುತ್ತದೆ. ಒಟ್ಟಿನಲ್ಲಿ 2026 ನಿಮ್ಮ ಹಣಕಾಸಿನ ಬಾಗಿಲುಗಳು ಸಂಪೂರ್ಣವಾಗಿ ತೆರೆಯುವ ಅದ್ಭುತವಾದ ವರ್ಷವಾಗಲಿದೆ. ಸ್ನೇಹಿತರೆ, 3ನೆಯ ವಿಷಯ ಬಂದು 2026ರ ಮೊದಲ 5 ತಿಂಗಳುಗಳು ಕನ್ಯಾ ರಾಶಿಯವರ ಬದುಕಿನಲ್ಲಿ ವರ್ಷಗಳಿಂದ ಕಾಯುತ್ತಿದ್ದ ಅದೃಷ್ಟದ ಬಾಗಿಲುಗಳನ್ನು ಒಂದೇ ಸಾರಿ ಬಿಚ್ಚಿ ಹಾಕುವಂತಹ ಜಾಕ್ಪಾಟ್ ಸಮಯ. ಇಷ್ಟು ವರ್ಷಗಳಿಂದ ನೀವು ಮಾಡಿದ ಹೋರಾಟ, ತಾಳ್ಮೆ, ತ್ಯಾಗ, ಸಾಧನೆಗೆ ಎದುರಾದ ಅಡ್ಡಿಗಳು ಇವೆಲ್ಲವೂ ಈ 5 ತಿಂಗಳೊಳಗೆ ಫಲಿತತೊಡಗುತ್ತದೆ. ಯಾವ ಕೆಲಸ ಕೈ ಹಾಕಿದರೂ ಅದಕ್ಕೆ ಅನಿರೀಕ್ಷಿತ ವೇಗ, ಬೆಂಬಲ ಮತ್ತು ಯಶಸ್ಸು ದೊರೆಯುತ್ತದೆ. ಕೆಲಸದಲ್ಲಿ ಪ್ರಮೋಷನ್, ಹೊಸ ಉದ್ಯೋಗ, ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು, ವ್ಯವಹಾರಕ್ಕೆ ದೊಡ್ಡ ಗ್ರಾಹಕ ಅಥವಾ ಒಪ್ಪಂದ, ವಿದೇಶ ಪ್ರವಾಸ ಅಥವಾ ವಿದೇಶ ಉದ್ಯೋಗ ಯೋಗ, ಸರಕಾರಿ ಕೆಲಸದ ಸಾಧನೆ, ಪರೀಕ್ಷೆಗಳಲ್ಲಿ ಅಸಾಧಾರಣ ಯಶಸ್ಸು ಎಲ್ಲವೂ ಈ ಅವಧಿಯಲ್ಲಿ ಸಾಧ್ಯವಾಗುತ್ತದೆ. ಇಷ್ಟೊಂದು ವರ್ಷಗಳಿಂದ
ನಿನ್ನ ಅದೃಷ್ಟ ಯಾವಾಗ ಬರುವುದು ಎಂದು ಕೇಳಿದವರು ಅಥವಾ ನಿನ್ನ ಜೀವನ ಬದಲಾಗುವುದಿಲ್ಲ ಎಂದು ನಂಬಿದವರು, ಇವರಿಗೆ ಈ 5 ತಿಂಗಳುಗಳು ನಿಮ್ಮ ಬೆಳವಣಿಗೆಯ ಉತ್ತರವಾಗುತ್ತದೆ. ನೀವು ಈ ವೇಳೆಯಲ್ಲಿ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರ, ಮಾಡಿದ ಒಂದೊಂದು ಕೆಲಸ ಮುಂದಿನ 10 ವರ್ಷಗಳ ಮಹಾಯಶಸ್ಸಿನ ಅಡಿಪಾಯ ನಿರ್ಮಿಸುತ್ತದೆ. ಇದು ಕೇವಲ ಶುಭ ಕಾಲವಲ್ಲ, ಇದು ನಿಮ್ಮ ಕರ್ಮಕ್ಕೆ ಪ್ರತಿಫಲ ಕೊಡುವ ದೈವಿ ಅವಧಿ. ಸ್ನೇಹಿತರೆ, 5ನೆಯ ವಿಷಯ ಬಂದು 2026ರಲ್ಲಿ ವ್ಯವಹಾರ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಇದು ನಿಜವಾದ ಆರ್ಥಿಕ ಸ್ಫೋಟಕ ವರ್ಷ. ನಿಮ್ಮ ವ್ಯವಹಾರದಲ್ಲಿ ಹಣದ ಹರಿವು ಎಂದಿಗೂ ಕಾಣದಷ್ಟು ವೇಗವಾಗಿ ಹೆಚ್ಚಾಗುತ್ತದೆ. ಹೊಸ ಹೂಡಿಕೆದಾರರು ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ಆಕರ್ಷಿತರಾಗಿ ಮುಂದೆ ಬರಬಹುದು. ದೊಡ್ಡ ಮಟ್ಟದ ಒಪ್ಪಂದಗಳು ನಿಮ್ಮ ಕೈ ಸೇರಬಹುದು ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ಗೂ ನಿಮ್ಮ ನಿರ್ಧಾರ ಸಾಮರ್ಥ್ಯಕ್ಕೂ ಹೆಚ್ಚಿನ ಗೌರವ ದೊರೆಯುತ್ತದೆ. ಸ್ಪರ್ಧಿಗಳು ಹಿಂದೆ ಸರಿದಂತೆ ಕಾಣಬಹುದು ಅಥವಾ ನಿಮ್ಮ ಮಟ್ಟಕ್ಕೆ ತಲುಪಲು ಅವರಿಗೆ ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಬಹುದು. 2026ರ ಮೊದಲಾರ್ಧದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೊಸ ಶಾಖೆ ಆರಂಭಿಸುವುದು, ಉತ್ಪಾದನೆ ಹೆಚ್ಚಿಸುವುದು, ಸಿಬ್ಬಂದಿಯನ್ನು ವಿಸ್ತರಿಸುವುದು ಅಥವಾ ಹೊಸ ತಂತ್ರಜ್ಞಾನಕ್ಕೆ ಹೂಡಿಕೆ ಮಾಡುವುದು, ಇವೆಲ್ಲವೂ ಮುಂದಿನ ಹಲವಾರು ವರ್ಷಗಳ ದೊಡ್ಡ ಯಶಸ್ಸಿಗೆ ಆಧಾರವಾಗುತ್ತವೆ. ಬೃಹಸ್ಪತಿ ಉಚ್ಚ ಸ್ಥಾನದಲ್ಲಿರುವುದರಿಂದ ಹಣಕಾಸಿನ ಕ್ಷೇತ್ರದಲ್ಲಿ ಎದುರಾಗುವ ಯಾವ ಸವಾಲು ನಿಮಗೆ ಭಾರಿಯಾಗುವುದಿಲ್ಲ. ಸಮಸ್ಯೆ ಬಂದರೂ ಅದರ ಪರಿಹಾರ ಅದೇ ಕ್ಷಣದಲ್ಲಿ ದೊರೆಯುತ್ತದೆ. ಒಟ್ಟಿನಲ್ಲಿ 2026 ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸಂಪೂರ್ಣ ಬೆಳವಣಿಗೆಯ ಮತ್ತು ಧನ ಸಮೃದ್ಧಿಯ ವರ್ಷ. ಸ್ನೇಹಿತರೆ, 6ನೆಯ ವಿಷಯ ಬಂದು 2026ರಲ್ಲಿ ಕನ್ಯಾ ರಾಶಿಯವರ ಪ್ರೀತಿ, ಮದುವೆ ಮತ್ತು ಕುಟುಂಬ ಜೀವನವು ನಿಜವಾದ ಶಾಂತಿ, ಸಂತೋಷದ ಸಂಯೋಗವಾಗಿರುತ್ತದೆ. ಇಷ್ಟು ವರ್ಷಗಳಲ್ಲಿ ಸಂಬಂಧಗಳಲ್ಲಿ ಕಂಡಿದ್ದ ಅಂತರ, ಗೊಂದಲ, ತಪ್ಪು ಅರ್ಥೈಸಿಕೆ ಇವುಗಳೆಲ್ಲವೂ ಬೃಹಸ್ಪತಿಯ ಕೃಪೆಯಿಂದ ನಿಧಾನವಾಗಿ ಮಾಯವಾಗುತ್ತವೆ. ನಿಮ್ಮ ಮನಸ್ಸು ಮೃದುವಾಗುತ್ತದೆ, ಮಾತುಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಪರಸ್ಪರ ಅರಿವು ಹೆಚ್ಚಾಗುತ್ತದೆ. ಹೊಸ ಪ್ರೇಮ ಯೋಗವು ಅತ್ಯಂತ ಬಲವಾಗಿ ಕಾಣಿಸಿಕೊಳ್ಳುತ್ತದೆ. ಯಾರಾದರೂ ನಿಮ್ಮ ಜೀವನಕ್ಕೆ ಬಂದು ಅದನ್ನು ಸುಖದ ದಿಕ್ಕಿಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಮದುವೆ ಯೋಗ ಬಲವಾಗಿರುವುದರಿಂದ ವಿವಾಹಕ್ಕೆ ಕಾಯುತ್ತಿರುವವರಿಗೆ 2026ರ ಶುಭ ಫಲ ನೀಡುವ ವರ್ಷ. ವಿಶೇಷವಾಗಿ ಮೇ, ಜುಲೈ ಮತ್ತು ಅಕ್ಟೋಬರ್ ತಿಂಗಳುಗಳು ಮದುವೆ, ನಿಶ್ಚಿತಾರ್ಥ, ಮಾತುಕತೆ ಅಥವಾ ವಿವಾಹಕ್ಕೆ ಅತ್ಯಂತ ಅದೃಷ್ಟಕರವಾಗಿವೆ. ದಾಂಪತ್ಯ ಜೀವನದಲ್ಲೂ ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ಮತ್ತಷ್ಟು ಬಲವಾಗುತ್ತದೆ. ಮನೆಯಲ್ಲಿ ಒಗ್ಗಟ್ಟು, ಸಂತೋಷ, ಆಶೀರ್ವಾದ ಮತ್ತು ಧನ್ಯತೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಒಟ್ಟಿನಲ್ಲಿ 2026 ನಿಮ್ಮ ಹೃದಯಕ್ಕೆ ಸುಸ್ಥಿರ ಶಾಂತಿ ಮತ್ತು ಕುಟುಂಬಕ್ಕೆ ಮಧುರ ಸಂತೋಷ ತರುವ ದೈವಿ ವರ್ಷ. ಸ್ನೇಹಿತರೆ, ಇವಾಗ 7ನೇ ವಿಷಯ ಬಂದು 2026ರ ಅಂತ್ಯದ ವೇಳೆಗೆ ಕನ್ಯಾ ರಾಶಿಯವರ ಜೀವನದಲ್ಲಿ ಆಗಿರುವ ಪರಿವರ್ತನೆ ನಿಜವಾದ ಪುನರ್ಜನ್ಮದಷ್ಟೇ ದೊಡ್ಡದ್ದು. ಹಣಕಾಸಿನಲ್ಲಿ ಕಂಡ ಏರಿಕೆ, ವೃತ್ತಿ ಜೀವನದಲ್ಲಿ ಪಡೆದ ಗೌರವ, ಕುಟುಂಬದಲ್ಲಿ ಹೆಚ್ಚಾದ ಪ್ರೀತಿ ಮತ್ತು ಶಾಂತಿ, ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ಕಂಡ ಸುಧಾರಣೆ ಇವೆಲ್ಲವೂ ಸೇರಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹೊಸ ಹಂತಕ್ಕೆ ಎತ್ತಿಬಿಡುತ್ತವೆ. ಕಳೆದ 5 ವರ್ಷಗಳಲ್ಲಿ ಎದುರಿಸಿದ ಕತ್ತಲೆ, ವಿಳಂಬ, ಅಡೆತಡೆಗಳು, ಮನಸ್ಸಿನಲ್ಲಿ ಒತ್ತಡಗಳು 2026ರಲ್ಲಿ ಒಂದೊಂದಾಗಿ ಮಾಯವಾಗುತ್ತವೆ. ಬದಲಿಗೆ ಹೊಸ ಆತ್ಮವಿಶ್ವಾಸ, ಹೊಸ ದೃಷ್ಟಿಕೋನ, ಹೊಸ ಗುರಿಗಳು ಮತ್ತು ಹೊಸ ಶಕ್ತಿ ನಿಮ್ಮೊಳಗೆ ಹುಟ್ಟುತ್ತದೆ. ಬೃಹಸ್ಪತಿಯ ಉಚ್ಚ ಶಕ್ತಿ ಮತ್ತು ಲಕ್ಷ್ಮೀ ಯೋಗದ ಕೃಪೆಯಿಂದ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರವು ಬೆಳಕಿನಿಂದ ತುಂಬಿಬಿಡುತ್ತದೆ. ಇದು ನಿಮ್ಮ ರೈಸಿಂಗ್ ಇಯರ್, ನಿಮ್ಮನ್ನು ಮುನ್ನಡೆಸುವ ದೈವಿ ಸಮಯ, ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡುವ ಪುನರ್ರೂಪಾಂತರದ ವರ್ಷ. ಈ ವರ್ಷ ನೀವು ಹಿಂದೆ ಇದ್ದಂತಲ್ಲ, ಹೆಚ್ಚು ಬಲಶಾಲಿ, ಹೆಚ್ಚು ಸ್ಪಷ್ಟ, ಹೆಚ್ಚು ಯಶಸ್ವಿ ಮತ್ತು ಹೆಚ್ಚು ಪ್ರಕಾಶಮಾನರಾಗಿರುವಿರಿ. 8ನೆಯ ವಿಷಯ ಬಂದು ಮತ್ತು ವಿಡಿಯೋದ 2ನೇ ಭಾಗ. 2026ರಲ್ಲಿ ಕನ್ಯಾ ರಾಶಿಯವರು ಇನ್ನು ಹೆಚ್ಚಿನ ಉನ್ನತಿಯನ್ನು ಪಡೆಯಲು ಕೆಳಗಿನ ಸರಳ ಹಾಗೂ ಪರಿಣಾಮಕಾರಿ ಉಪಾಯಗಳು ಬಹಳ ಶಕ್ತಿಶಾಲಿಯಾಗಿವೆ. ಈ ಉಪಾಯಗಳು ಬೃಹಸ್ಪತಿ, ಲಕ್ಷ್ಮೀಯೋಗ ಮತ್ತು ಧನಯೋಗಗಳ ಶಕ್ತಿಯನ್ನು ಇನ್ನಷ್ಟು ಬಲಗೊಳಿಸುತ್ತವೆ. 1. ಗುರುಗ್ರಹದ ಶಕ್ತಿಯನ್ನು ಹೆಚ್ಚಿಸಲು ಓಂ ಗೂಂ ಗುರುಭ್ಯೋ ನಮಃ ಜಪ ಪ್ರಾತಃ ಕಾಲದಲ್ಲಿ ಪ್ರತಿದಿನ 108 ಬಾರಿ ಈ ಮಂತ್ರ ಜಪ ಮಾಡಿದರೆ ಜ್ಞಾನ, ಬುದ್ಧಿ, ನಿರ್ಧಾರ ಸಾಮರ್ಥ್ಯ ಮತ್ತು ಭಾಗ್ಯ ಬಲಗೊಳ್ಳುತ್ತದೆ. 2. ಗುರುವಾರ ಉಪವಾಸ ಅಥವಾ ಹಳದಿ ಬಣ್ಣದ ದಾನ. ಪ್ರತಿ ಗುರುವಾರ ಹಳದಿ ಬಟ್ಟೆ, ಹಳದಿ ಹೂವು, ಬಾಳೆಹಣ್ಣು ಅಥವಾ ಚಣದ ಬೇಳೆ ದಾನ ಮಾಡಿದರೆ ಹಣಕಾಸಿನಲ್ಲಿ ವೇಗವಾದ ಏರಿಕೆ ಕಾಣಬಹುದು. 3. ವೃಷಭ ದೇವ, ದತ್ತಾತ್ರೇಯ ಅಥವಾ ಶ್ರೀ ಮಹಾವಿಷ್ಣುವಿನ ಪೂಜೆ. ಬೃಹಸ್ಪತಿಯ ಆಶೀರ್ವಾದ ಹೆಚ್ಚಿಸಲು
ಈ ದೇವರುಗಳ ಆರಾಧನೆ ಅತ್ಯಂತ ಪರಿಣಾಮಕಾರಿ. ನಿತ್ಯ 5 ನಿಮಿಷ ಪ್ರಾರ್ಥನೆ ಸಾಕು. ಮನೆಯ ಶಾಂತಿ, ಆರೋಗ್ಯ, ಪ್ರೀತಿ ಹೆಚ್ಚುತ್ತದೆ. 4. ಶುಕ್ರವಾರ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲು ಶುಕ್ರವಾರ ಸಂಜೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರ 108 ಬಾರಿ ಜಪ ಮಾಡಿರಿ. 5. ವಾಸ್ತು ಶುದ್ಧಿ. ಮನೆಗೆ ಹಸಿರು ಅಥವಾ ಹಳದಿ ಗಿಡಗಳು. ಬೃಹಸ್ಪತಿ ಶಕ್ತಿಗೆ ಅನುಗುಣವಾಗಿ ಮನೆಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ತುಳಸಿ, ಅರಳಿ ಬಳ್ಳಿ ಅಥವಾ ಹಸಿರು ಗಿಡಗಳನ್ನು ಇಟ್ಟರೆ ಶುಭ ಶಕ್ತಿ ಹೆಚ್ಚುತ್ತದೆ. 6. ಚಿನ್ನ, ಹಳದಿ ಬಟ್ಟೆ ಅಥವಾ ಹಳದಿ ರತ್ನ ಧರಿಸಬಹುದು. ಇದು ಬೃಹಸ್ಪತಿಯ ಕಿರಣಗಳನ್ನು ಇನ್ನೂ ಪ್ರಬಲವಾಗಿಸುತ್ತದೆ. ರತ್ನ ಧರಿಸುವ ಮೊದಲು ಪಂಡಿತರಿಂದ ಸಲಹೆ ಪಡೆಯುವುದು ಒಳಿತು. 7. ಕೆಡಕು ತರುತ್ತಿರುವ ಸಂಬಂಧಗಳು ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ತೊರೆದು ಬಿಡಿ. 2026 ಬೆಳವಣಿಗೆಯ ವರ್ಷ. ಮನಸ್ಸಿನಲ್ಲಿ ಶಾಂತಿ ಮತ್ತು ಧನಾತ್ಮಕತೆ ಹೆಚ್ಚು ಮುಖ್ಯ. ನೀವು ಬಿಡುವ ಒಂದು ನಕಾರಾತ್ಮಕ ವಿಚಾರಕ್ಕೆ ಬೃಹಸ್ಪತಿ 10 ಹೊಸ ಅವಕಾಶಗಳನ್ನು ಕೊಡುತ್ತಾರೆ. 8. ಪ್ರತಿದಿನ 10 ನಿಮಿಷ ಸೂರ್ಯ ನಮಸ್ಕಾರ ಅಥವಾ ಧ್ಯಾನ. ಇದು ನಿಮ್ಮ ಚೈತನ್ಯ, ಉತ್ತಮ ಆರೋಗ್ಯ ಮತ್ತು ನಿರ್ಧಾರ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ವರ್ಷದಲ್ಲಿ ಹೆಚ್ಚು ತಾಳ್ಮೆ ಮತ್ತು ಸ್ಪಷ್ಟ ಬುದ್ಧಿ ಬಹುಮುಖ್ಯ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.